ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ ಗಾರ್ಗಿ. ಇಂದಿನ ಮುಖ್ಯಾಂಶಗಳು. ಪತ್ರಕರ್ತರ ರಾಜ್ಯ ಸಮ್ಮೇಳನದ ಮೆರವಣಿಗೆಗೆ ಅದ್ದೂರಿ ಚಾಲನೆ. ಧ್ವನಿ ಇಲ್ಲದವರಿಗೆ ನ್ಯಾಯ ಒದಗಿಸುವ ಪತ್ರಕರ್ತರಿಗೆ ಗೌರವಿಸೋಣ, ಶ್ರೀ ನಿಜಗುಣಾನಂದ ಸ್ವಾಮೀಜಿ. ಪತ್ರಕರ್ತರು ಸಮಾಜ ತಿದ್ದುವ ಜನತೆಯನ್ನು ಜಾಗೃತಗೊಳಿಸುವ ಕಾರ್ಯ ಮಾಡಬೇಕು, ಸಿದ್ದರಾಮಯ್ಯ. ಸಮಾಜವನ್ನು ಸರಿದಾರಿಗೆ ತರುವ ಕೆಲಸವನ್ನು ಮಾಧ್ಯಮ ಮಾಡುತ್ತದೆ, ಈಶ್ವರ್ ಖಂಡ್ರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ 40ನೇ ರಾಜ್ಯ ಸಮ್ಮೇಳನದ ಮೆರವಣಿಗೆಗೆ ಏಪ್ರಿಲ್ 11ರಂದು ಅದ್ದೂರಿ ಚಾಲನೆ ಸಿಕ್ಕಿತು. ನಗರದ ಶ್ರೀ ಬಸವೇಶ್ವರ ಸಭಾಂಗಣದಲ್ಲಿ ನಡೆದ ವೇದಿಕೆಯಲ್ಲಿ ನೆರೆದಿದ್ದ ಸ್ವಾಮೀಜಿಗಳು, ಶಾಸಕರು, ಹಿರಿಯ ಪತ್ರಕರ್ತರು ಮತ್ತು ಇನ್ನಿತರ ಗಣ್ಯರು ಶಾಂತಿ ಸಂದೇಶದ 40 ಪಾರಿವಾಳಗಳನ್ನು ಹಾರಿ ಬಿಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ ಬೈಲೂರಿನ ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಅವರು ಮಾತನಾಡಿ, ದೇವರು ಕಣ್ಣು ಮುಚ್ಚಿದಾಗ ಸಮಾಜಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಾರೆ ಎನ್ನುವ ಭಾವನೆ ಸಮಾಜದಲ್ಲಿ ಬೇರೂರಿದೆ. ಒಳ್ಳೆಯ ಪತ್ರಕರ್ತರನ್ನು ಗೌರವಿಸುವ ದೊಡ್ಡ ಕೆಲಸವನ್ನು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು. ವೇಗವಾಗಿ ಬೆಳೆಯುತ್ತಿರುವ ಕಾಲಕ್ಕೆ ತಕ್ಕಂತೆ ಪತ್ರಿಕಾ ರಂಗವು ಬೆಳೆಯುತ್ತಿದೆ. ನ್ಯಾಯ ಇಲ್ಲದವರಿಗೆ ನ್ಯಾಯ ಒದಗಿಸುವ ಪತ್ರಕರ್ತರನ್ನು ನಾವೆಲ್ಲರೂ ಗೌರವಿಸೋಣ ಎಂದರು. ಸಮಾರಂಭದಲ್ಲಿ ಹಿರೇಮಠ ಸಂಸ್ಥಾನದ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ, ಎಲ್ಲ ರಂಗದಲ್ಲೂ ನ್ಯಾಯಪೀಠವನ್ನು ಪವಿತ್ರ ಎಂದೇ ಭಾವಿಸಿದ್ದೇವೆ. ಅದಕ್ಕೂ ಮಿಗಿಲಾಗಿ ಕಾರ್ಯವನ್ನು ಪತ್ರಿಕಾ ರಂಗವನ್ನು ಮಾಡುತ್ತಿದೆ ಎಂದರು. ಸಮಾರಂಭದಲ್ಲಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ಪ್ರಜಾಪಿತ ಬ್ರಹ್ಮಕುಮಾರಿ ಕೇಂದ್ರದ ಬಿಕೆ ಪ್ರತಿಮಾ ಬೆಹೆನ್ಜಿ, ಬಸವಪೀಠದ ಅಧ್ಯಕ್ಷರಾದ ಗಂಗಾಂಬಿಕಾ ಅಕ್ಕ, ಪತ್ರಕರ್ತರಾದ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ, ಅಡಾಕ್ ಕಮಿಟಿಯ ಸದಸ್ಯರಾದ ಅಪ್ಪಾರಾವ್ ಸೌದಿ, ಶಿವಕುಮಾರ್ ಸ್ವಾಮಿ, ಮೆರವಣಿಗೆಗೆ ಸಮಿತಿ ಪ್ರಧಾನ ಸಂಚಾಲಕರಾದ ರಜನೀಶ್ ವಾಲಿ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಗಂಧರ್ವ ಸೇನಾ, ಮಾಳಪ್ಪ ಅಡ್ಸಾರೆ, ಅಲಿಬಾಬಾ, ಅಶೋಕ್ ಕುಮಾರ್ ಕರಂಜಿ, ಮಾರುತಿ ಭಾವಿದೊಡ್ಡಿ, ಸಿದ್ದು ಸ್ವಾಮಿ, ದೀಪಕ್ ವಾಲಿ, ಅಮರೇಶ್ ಚದ್ರಿ, ಹಾಜಿ ಪಾಷಾ, ಕರಣ್ ಕುಮಾರ್ ಚಂದನ್, ಶ್ರೀಕಾಂತ್ ಬಿರಾದಾರ್, ಶಶಿಕಾಂತ್ ಎಸ್ ಎಂಬೇಳಿ, ವೀರ್ಶೆಟ್ಟಿ ಕುಂಬಾರ್ ಸೇರಿದಂತೆ ಇತರರು ಇದ್ದರು. ಬಸವೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆಯು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಮೂಲಕ ನಗರದ ಜನವಾಡ ರಸ್ತೆಯ ಜೀರಾ ಕನ್ವೆನ್ಷನ್ ಹಾಲ್ಗೆ ಬಂದು ಸೇರಿತು. ಮೆರವಣಿಗೆಯಲ್ಲಿ ಸಚಿವ ರಹೀಂ ಖಾನ್, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಡಾಕ್ಟರ್ ರಜನೀಶ್ ವಾಲಿ ಸೇರಿದಂತೆ ಪತ್ರಕರ್ತರು ಕುಣಿದು ಸಂಭ್ರಮಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಾಯೋಜಿಸಿದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಪತ್ರಕರ್ತರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಇಲ್ಲಿಯ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ 2 ದಿನಗಳ ಕಾಲ ನಡೆಯಲಿರುವ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಪತ್ರಕರ್ತರು ಸದಾಕಾಲ ಜನಪರವಾಗಿ ಸಮಾಜದ ಪರವಾಗಿರಬೇಕು, ಅಶಕ್ತರಿಗೆ ಶಕ್ತಿ ತುಂಬುವ ಕಾರ್ಯ ಮಾಡಬೇಕು ಎಂದು ಹೇಳಿದರು. ಪತ್ರಕರ್ತರು
ಪತ್ರಕರ್ತರು ಸಮಾಜ ತಿದ್ದುವ ಜನತೆಯನ್ನು ಜಾಗೃತಗೊಳಿಸಬೇಕು, ಕಾರ್ಯ ಮಾಡಬೇಕು, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಬೇಕು ಎಂದು ನುಡಿದರು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳು, ಧರ್ಮಗಳು, ಭಾಷೆಗಳಿವೆ, ಹಲವು ಸಂಸ್ಕೃತಿ ಇದೆ. ಇಂತಹ ಸಮಾಜದಲ್ಲಿ ನಾವು ಬದುಕಿದ್ದೇವೆ ಎಂಬುದನ್ನು ಅರಿತು ಎಲ್ಲರೂ ಒಪ್ಪುವ ಸಂವಿಧಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದರು ಎಂದು ತಿಳಿಸಿದ ಮುಖ್ಯಮಂತ್ರಿಗಳು, ನಮ್ಮ ಸಂವಿಧಾನದ ಆಶಯಗಳು ಸಮಾಜದಲ್ಲಿ ಜಾರಿಯಾಗುತ್ತಿದೆಯಾ ಎಂದು ನೋಡುವ, ತಿಳಿಯುವ ಕಾರ್ಯವನ್ನು ಪತ್ರಕರ್ತರು ಮಾಡಬೇಕು ಎಂದರು. ಇಂದಿನ ಪತ್ರಕರ್ತರು ಗಾಂಧೀಜಿಯವರ, ಅಂಬೇಡ್ಕರ್ ಅವರ ಆಶಯಗಳನ್ನು ಅರಿತು ಅವರಂತೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ಮಾಡಿದರು. ನಾವು ಚರಿತ್ರೆಯುದ್ದಕ್ಕೂ ಅನೇಕ ಸಾಧು ಸಂತರ ಮಾತುಗಳನ್ನು ಕೇಳುತ್ತಾ ಬಂದಿದ್ದೇವೆ. ಅವರ ಮಾತಿನಂತೆ ನಾವು ನಡೆಯಬೇಕು. ನಮ್ಮ ಸಮಾಜದಲ್ಲಿ ಅನೇಕ ನ್ಯೂನತೆಗಳಿದ್ದು ಅವುಗಳನ್ನು ಹೋಗಲಾಡಿಸಿ ನವ ಸಮಾಜ ಕಟ್ಟುವ ಕಾರ್ಯ ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಹಾರಕೂಡ ಶ್ರೀ ಚನ್ನವೀರ ಶಿವಾಚಾರ್ಯರು, ಭಾಲ್ಕಿಯ ಬಸವಲಿಂಗ ಪಟ್ಟದೇವರು, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಖಂಡ್ರೆ, ಮುಖ್ಯಮಂತ್ರಿಗಳಾದ ಮಾಧ್ಯಮ ಸಲಹೆಗಾರರಾದ ಕೆ.ವಿ. ಪ್ರಭಾಕರ್, ಶಾಸಕರಾದ ಶರಣು ಸಲ್ಗರ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಶಿವಕುಮಾರ್, ಮಾಜಿ ಸಚಿವರಾದ ರಾಜಶೇಖರ್ ಬಿ. ಪಾಟೀಲ್, ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಖದೀರ್, ಮುಖಂಡರಾದ ಸೋಮಣ್ಣ ಬೇವಿನಮರದ, ಬಸವರಾಜ್ ಜಾಬ್ಶೆಟ್ಟಿ, ಮೇಯರ್ ಗೌಸೋದ್ದೀನ್, ಮಲ್ಲಿಕಾರ್ಜುನ್ ಬಿರಾದಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ ದೇವಪ್ಪ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಗಿರೀಶ್ ಬರೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪತ್ರಕರ್ತರು, ಸಂಪಾದಕರು, ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಪತ್ರಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಬೇಕಿದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಹುಟ್ಬಿಟ್ಟಿದ್ದೀನಿ ಅಂತ. ಇದನ್ನು ಊಟ ಹಾಕಿರೋರು ಯಾರು? ಯಾರು ಸ್ವಾಮೀಜಿ? ಮನುವಾದಿಗಳು ಅವರೇ ಊಟ ಹಾಕಿರೋದು. ಈ ಮನುವಾದಿಗಳು ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಶಕ್ತಿ ಎಲ್ಲ ಸರಿತಕ್ಕಂಥ ಕೆಲಸ ಮಾಡೋರಿಗೆ ನೀರನ್ನು ಬಿಂದಿಗೆ ಮಾಡೋದು. ಆಮೇಲೆ ಅದು ಪಕ್ಕಕ್ಕೆ ಸರಿದ ಮೇಲೆ ನೀರು ತಗೊಳ್ಳೋದು. ಆ ನೀರು ತಗೊಂಡು ಹೋಗಿ ಮನೆಗೆ ಹೋಗ್ಬಿಟ್ಟು ಬಕೆಟ್ಗೆ ಹಾಕಿ ದನಕರುಗಳಿಗೆ ನೀರು ಕುಡಿಸ್ಬಿಟ್ಟು ಬಂದು ಪತ್ತೆ ಸೇರ್ಲಿಕ್ಕೆ ಬಂದಾಗ ಮುಚ್ಕೊಬಿಡೋದು. ಸಮಾಜದಲ್ಲಿ ಅದು ಮುಚ್ಕೊಬಿಡೋದು. ಮತ್ತೆ ಪ್ರಧಾನ ಇಂಥ ಸಮಾಜದಲ್ಲಿ ಅವರ ಉದ್ದೇಶನೇ ಬೇರೆ. ಬೆಳವಣಿಗೆ ಆದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆ ಸಿಗದೆ ಹೋದ್ರೆ ಇದು ಹಾಗೇ ಇರ್ತದೆ, ಜಡತ್ವ ಹಾಗೇ ಇರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ದಿಕ್ಕಿನಲ್ಲಿ ಪತ್ರಕರ್ತರು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಸಂತೋಷ. ಇವತ್ತು ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಇದ್ದಂಥ ಮಾಧ್ಯಮ ಮತ್ತು ಅಂಬೇಡ್ಕರ್ ಅವರ ಮಾಧ್ಯಮ ಇವೆರಡನ್ನೂ ಕೂಡ ಸುದ್ದಿಗೋಷ್ಠಿನಲ್ಲಿ ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅದಕ್ಕೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು, ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನೀವು ಪತ್ರಕರ್ತರು ವಸ್ತುನಿಷ್ಠವಾದಂಥ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವರು ಏನಾಗ್ಬಿಟ್ಟದೆ, ಒಂದು ಕಾಲದಲ್ಲಿ ಮಾಧ್ಯಮ ಕಾರ್ಪೊರೇಟ್ ಬಾಡಿಗಳೆಲ್ಲ ಕೈನಲ್ಲಿ ಇರಲಿಲ್ಲ. ಇವತ್ತು ಅವ್ರ ಕೈಗೆ ಸೇರ್ಕೊಂಡ್ಬಿಟ್ಟದೆ ಕಾರ್ಪೊರೇಟ್ ಬಾಡಿಗಳು. ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಕಾರ್ಪೊರೇಟ್ ಬಾಡಿಗಳು ಇವತ್ತು
ಎಲೆಕ್ಟ್ರಾನಿಕ್ ಮೀಡಿಯಾನ ಜಾಸ್ತಿ 90% ಅವ್ರ ಕೈನಲ್ಲೇ ಇರ್ತಕ್ಕಂಥ. ಪಾಪ ನೀವೆಲ್ಲ ಪತ್ರಕರ್ತರು ಏನು ಮಾಡ್ತಾ ಇದ್ದೀರಿ? ಅವ್ರು ಹೇಳ್ದಾಗ ಕೇಳಬೇಕಲ್ಲ. ಎಡಿಟ್ರು ಯಾರು ಇರ್ತಾರೆ, ಓನರ್ ಯಾರು ಇರ್ತಾರೆ, ಅವ್ರು ಹೇಳ್ದಾಗ ಕೇಳಬೇಕು. ಅವ್ರು ಓದೋದು ಬಿಟ್ರೆ ಬಡವರ ಪರವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಸ್ಥಳ ಸಮುದಾಯದ ಇದೆಯಲ್ಲ, ಅವರೇ ಜಾಸ್ತಿ ಇರೋದಲ್ಲ ಸಮಾಜದಲ್ಲಿ. ಇವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದ್ರೆ ನೀವು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಕೊಂಡ್ಕೊಳ್ಳೋರು ಯಾರು? ಕೊಂಡ್ಕೊಳ್ಳೋರು ಬೇಕಲ್ಲ. ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿ ಬರಬೇಕು. ಅದಕ್ಕೆ ನಾವು ಟ್ರಿಕಲ್ ಡೌನ್ ಬೇಸಿಕ್ ಇನ್ಕಮ್ ಥಿಯರಿ, ಆರ್ಥಿಕ ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು, ಸಮಾಜದ ಮೇಲಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿರ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಆರ್ಥಿಕ ಎಕನಾಮಿಕ್ ಥಿಯರಿ ಕೆಳ ಸ್ಥಳ ಸಮುದಾಯದ ಪರವಾಗಿರ್ತಕ್ಕಂಥದ್ದು. ಇವೆರಡು ಥಿಯರಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಕೂಡ ಗೊತ್ತಿರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನೀವು ತಿಳ್ಕೋಬೇಕು, ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂದ್ರೆ ಏನು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಕನಾಮಿಕ್ ಥಿಯರಿ ಅಂತಂದ್ರೆ ಏನು. ಅದರಿಂದ ಸಮಾಜದಲ್ಲಿ ಬರೀ ಪ್ರೊಡ್ಯೂಸ್ ಮಾಡೋರು ಇದ್ದರೂ ಸಾಲದು, ಅದನ್ನ ಬೇಡಿಕೆ ಕೊಂಡ್ಕೊಳ್ಳೋರು ಕೂಡ ಇರಬೇಕಾಗ್ತದೆ. ಇಂಥ ಥಿಯರಿ ಮಾಡಿದಾಗ ಮಾತ್ರ ನಾವು ಮಾಡಲಿಕ್ಕೆ, ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನ ಮಾಧ್ಯಮದವರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೇನ್ ಆಂಕರಿಂಗ್ 3. ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸಮಾಜದ ಪ್ರಗತಿಯಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ BR ಅಂಬೇಡ್ಕರ್, ತಿಲಕರು ಸೇರಿದಂತೆ ಹಲವಾರು ಜನರು ಮಾಧ್ಯಮಗಳ ಮೂಲಕ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದರು ಎಂದು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಗರದ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಅವರು ಮಾತನಾಡಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ದಾರಿ ತಪ್ಪಿದಾಗ ಜನಾಭಿಪ್ರಾಯ ಸಂಗ್ರಹಿಸುವ ಮೂಲಕ ಸಮಾಜವನ್ನು ಸರಿದಾರಿಗೆ ತರುವ ಕೆಲಸವನ್ನು ಮಾಧ್ಯಮ ಮಾಡುತ್ತದೆ ಎಂದು ಹೇಳಿದರು. ಮಾಧ್ಯಮ ವ್ಯಾಪಾರ ಅಲ್ಲ, ಅದೊಂದು ಪವಿತ್ರ ವೃತ್ತಿ. ಬೀದರ್ ಜಿಲ್ಲೆ ಸೂಫಿ ಸಂತರ ಶರಣರ ನಾಡಾಗಿದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಇಲ್ಲಿ 40ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಯುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಎಂದರು. ಸಾಮಾಜಿಕ ನ್ಯಾಯದ ಹರಿಕಾರ, ಬಡವರ ಬಗ್ಗೆ ವಿಶೇಷ ಕಾಳಜಿ ಇಟ್ಟುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಸವ ಜಯಂತಿ ದಿನದಂದೇ ಪ್ರಮಾಣ ವಚನ ಸ್ವೀಕರಿಸಿದ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ನವ ಸಮಾಜದ ಪ್ರಗತಿಗೆ ಶ್ರಮಿಸುತ್ತಿರುವ ಅವರು ಬಡವರಿಗಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರಾಜ್ಯದ 1 ಕೋಟಿ ಬಡ ಜನರಿಗೆ ಅನುಕೂಲವಾಗುವಂತೆ ಮಾಡುವುದರ ಜೊತೆಗೆ ದೇಶದಲ್ಲಿಯೇ ರಾಜ್ಯದ ತಲಾ ಆದಾಯವನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ. ಬೀದರ್ ಜಿಲ್ಲೆಗೆ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಕಳೆದ 3 ವರ್ಷಗಳಲ್ಲಿ 3,111 ಕೋಟಿ ಹಣವನ್ನು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಪ್ರತಿ ವರ್ಷ 5,000 ಕೋಟಿ ಅನುದಾನವನ್ನು ನೀಡುತ್ತಿದ್ದು, ಅದರಲ್ಲಿ ಬೀದರ್ ಜಿಲ್ಲೆಗೆ 500 ಕೋಟಿ ಹಣವನ್ನು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬರುತ್ತಿದೆ. ಒಟ್ಟಾರೆಯಾಗಿ ಕಳೆದ 3 ವರ್ಷಗಳಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ 8,000 ಕೋಟಿ ರೂಪಾಯಿ ಹಣವನ್ನು ಬೀದರ್ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂದು ಹೇಳಿದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಪತ್ರಕರ್ತರ ಸಮ್ಮೇಳನಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಪತ್ರಕರ್ತರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಪತ್ರಕರ್ತರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ. ಈಗಿನ ಕಾಲದಲ್ಲಿ ಮಾಧ್ಯಮಗಳು ಎಷ್ಟು ವೇಗವಾಗಿ ಕೆಲಸ ಮಾಡುತ್ತಿವೆ ಎಂದರೆ ಕ್ಷಣ ಕ್ಷಣದ ಸುದ್ದಿಯನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿವೆ. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ್ ತಗಡೂರ್ ಅವರು ಮಾತನಾಡಿ, ಕಳೆದ 2 ದಶಕಗಳ ನಂತರ ಬೀದರ್ನಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ರಾಜ್ಯ ಮಟ್ಟದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ.
1932ರಿಂದ ಇಲ್ಲಿಯವರೆಗೆ 95 ವಸಂತಗಳ ಕಾಲ ಪತ್ರಕರ್ತರ ಏಳಿಗೆಗೆ ಶ್ರಮಿಸುತ್ತಿರುವ ಭರತ ಖಂಡದ ಏಕೈಕ ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವಾಗಿದೆ ಎಂದರು. ಕೇಂದ್ರ ಬಿಂದುಗಳು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಸಮೂಹದ ನಾಯಕರು, ಜನಮಾನಸದ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಅವರು ಬೀದರ್ ಅಂದ್ರೆ ಕರ್ನಾಟಕದ ಕಿರೀಟ, ಸೂಫಿ ಸಂತರ ನಾಡು, ಶರಣರ ನಾಡು, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತಹ ಈ ಒಂದು ನಾಡು, ಸರ್ವಧರ್ಮ ಸಮನ್ವಯ, ಸರ್ವ ಜನಾಂಗದ ಶಾಂತಿಯ ತೋಟದ ನಾಡು. ಈ ನಾಡಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಬೀದರ್ ಬಗ್ಗೆ ಹೆಚ್ಚಿನ ಒಂದು ಪ್ರೀತಿ ಇದೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಪ್ರೀತಿ ಇದೆ, ಅಭಿಮಾನ ಇದೆ. ಯಾಕೆಂದ್ರೆ ಹೋದ ವರ್ಷ ಇದೇ ಏಪ್ರಿಲ್ 16ನೇ ತಾರೀಕಿಗೆ ಇಲ್ಲಿಗೆ ಬಂದು ಸುಮಾರು ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ 2025 ಕೋಟಿ ರೂಪಾಯಿಯ ಒಂದು ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಹೋಗಿದ್ದಾರೆ. ಇವತ್ತು ಅಪರೂಪದ ರಾಜಕಾರಣಿ, ಸಾಮಾಜಿಕ ನ್ಯಾಯದ ಹರಿಕಾರರು. ಹೀಗಾಗಿ ಅವರು ಎಲ್ಲ ರೀತಿಯಲ್ಲಿ ಬಡವರ ಬಗ್ಗೆ ಅಪಾರ ಕಳಕಳಿಯನ್ನು ಇಟ್ಟುಕೊಂಡು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ ಬಸವಣ್ಣನವರ ಜಯಂತ್ಯೋತ್ಸವದ ದಿವಸವೇ ಪ್ರಮಾಣ ವಚನ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅನೇಕ ಭಾಗ್ಯಗಳನ್ನು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ರೈತ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಪ್ರತಿ ವರ್ಷ ಚುನಾವಣೆ ಪೂರ್ವದಲ್ಲಿ 5,000 ಕೋಟಿ ಕೊಡ್ತೀವಿ ಅಂತೇಳಿ 5,000 ಕೊಟ್ಟು ಅದರಲ್ಲಿ ಬೀದರ್ ಜಿಲ್ಲೆಗೆ ಪ್ರತಿ ವರ್ಷ 500 ಕೋಟಿ ಬರ್ತಾ ಇದೆ. 3 ವರ್ಷದಲ್ಲಿ 1,500 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಅದನ್ನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಜಲ್ ಜೀವನ್ ಮಿಷನ್ ಇರ್ಬೋದು, ಇತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 5,000 ಕೋಟಿ, ನೀರಾವರಿಗೆ 600 ಕೋಟಿ ಕೊಟ್ಟಿದ್ದಾರೆ, ಎಸ್ಪಿಡಬ್ಲ್ಯೂಗೆ 400 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಇನ್ನಿತರ ಕುಡಿಯುವ ನೀರಿಗೆ ಉದ್ಘಾಟಿಸಲು ಬಂದಂತ ಈ ನಾಡಿನ ನಮ್ಮೆಲ್ಲರಿಗೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಮ್ಮೇಳನ ಇವತ್ತು ಒಂದು ಐತಿಹಾಸಿಕ ಬೀದರ್ನಲ್ಲಿ ಗೋಲ್ಡನ್ ವರ್ಡ್ಸ್ನಲ್ಲಿ ಬರೀಬಹುದು. ಇಷ್ಟು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ರಾಜ್ಯದಿಂದ ಬಂದಿದ್ದೀರಿ. ಯಾಕಂದರೆ ಸಮಯ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಇಡೀ ಒಂದು ಇತಿಹಾಸ ಬ್ರೇಕ್ ಮಾಡಿದ್ದಾರೆ. CM ಸೀಟ್ನಲ್ಲಿ ದೇವರಾಜ್ ಆದ್ರ ಮೇಲೆ ಅದು ಟೈಮ್ ಮುಗಿಸ್ಬಿಟ್ಟಿದ್ದಾರೆ, ಅದು ಇತಿಹಾಸ ಬ್ರೇಕ್ ಮಾಡಿದ್ದಾರೆ. ತಮ್ಮೆಲ್ಲರದು ಆಶೀರ್ವಾದ. ಮತ್ತೆ ಏನು ಸಂವಿಧಾನದಲ್ಲಿ ಹೇಳಿದ್ದಾರೆ, ಬಾಬಾ ಸಾಹೇಬ್ ಏನು ಹೇಳಿದ್ದಾರೆ, ಬಸವಣ್ಣ ಏನು ಹೇಳಿದ್ದಾರೆ, ಅದ್ರ ಮೇಲೆ ಅವ್ರು ನಡೀತಾರೆ ಮತ್ತೆ ಕೆಲಸ ಮಾಡ್ತಾರೆ. ಅದ್ರ ಸಲಗೆ ನಾನು ಇನ್ನೊಂದು ಸಲ ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳಿದೆ. ಎಸ್ಪೆಷಲಿ ಬೀದರ್ಗೆ ಎರಡನೇ ಮಾತು ಹೇಳ್ತೇನೆ. ಬೀದರ್ನಲ್ಲಿ ಕಾರ್ಪೊರೇಷನ್ ಆಗ್ಬೇಕಂದ್ರೆ ತುಂಬ ಕಷ್ಟ ಇದೆ. ಧಾರವಾಡ 20 ವರ್ಷದಿಂದ ಕಾರ್ಪೊರೇಷನ್ ಸಲಗೆ ಫೈಟ್ ಮಾಡ್ಲತ್ತದೆ, ಅದು ಈಗ ಲೈನ್ನಲ್ಲಿ ಇದೆ. ಅದು ಬೀದರ್ ಕಾರ್ಪೊರೇಷನ್ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಾಹೇಬರು. ಮಾಡಿ ಸುಮ್ಮನೆ ಹಿಂಗೆ ಬಿಟ್ಟಿಲ್ಲ. ಈ ವರ್ಷ 200 crore rupees ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಸಲಗೆ ಬೀದರ್ಗೆ. ಲಾಸ್ಟ್ ಇಯರ್ 100 crore ಕೊಟ್ಟಿದ್ದಾರೆ ಎಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಟೆಂಡರ್ ಮೂವ್ಮೆಂಟ್ ಎಲ್ಲ ಕೆಲಸ ನೀಡಿರ್ತಾರೆ. ಮತ್ತೆ ಸ್ಪೆಷಲ್ 200 crore ಕಾರ್ಪೊರೇಷನ್ಗೆ ಕೊಟ್ಟಿದ್ದಾರೆ. ಮತ್ತೆ ಬೀದರ್ನಲ್ಲಿ 9 ಏನು TMC ಇತ್ತು, CMC ಇತ್ತು, ಎಲ್ಲಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಬಾಲ್ಕಿ, ಹುಮ್ನಾಬಾದ್, ಔರಾದ್
ನಮ್ಮ ಕಮಠಾನ, ಮನ್ನಲ್ಲಿ, ಹುಲ್ಸೂರ್, ಆ ಥರ 9 ಅಪ್ಗ್ರೇಡ್ ಮುನ್ಸಿಪಾಲಿಟೀಸ್ ಮಾಡಿದ್ದಾರೆ. ಇಡೀ ಸ್ಟೇಟ್ನಲ್ಲಿ 73 ಮಾಡಿದ್ದಾರೆ. ಒಂದು ಹಿಸ್ಟ್ರಿ, ಇದು ಒಂದು ಇತಿಹಾಸ ಅವ್ರ ಪೀರಿಯಡ್ನಲ್ಲಿ, ನಮ್ಮ ಪೀರಿಯಡ್ನಲ್ಲಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಿರುವಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾಧ್ಯಮ ಸ್ನೇಹಿಗಳು ಅದೊಂದೇ ಆದಂಥ ಒಂದು ಸ್ಥಾನವನ್ನು ಪಡೆದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ವೃತ್ತಿಯನ್ನು ಮಾಡಿದರೆ ಆ ಮೂಲಕ ನಾವು ಪ್ರಾಮಾಣಿಕವನ್ನು ಸೇವನೆ ಮಾಡಿದರೆ ಈ ವೃತ್ತಿಯಲ್ಲಿ ವಿಶ್ವಾಸಾರ್ಹತೆಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ. ನಾವು ಯಾರು ಒಂದು ಕಾರ್ಡ್ ಕೊಟ್ಟು, ವಿಸಿಟಿಂಗ್ ಕಾರ್ಡ್ ಕೊಟ್ಟು ಪತ್ರಕರ್ತ ಅಂತೇಳಿ ಪರಿಚಯಿಸಿಕೊಳ್ಬೇಕಾದಂಥ ಅಗತ್ಯ ಇಲ್ಲ. ನಮ್ಮ ಬರವಣಿಗೆಯಲ್ಲಿ ಪರಿಚಯಿಸ್ಕೋಬೇಕು. ನಮ್ಮ ಬರವಣಿಗೆ ಮೂಲಕ ಶಕ್ತಿಯನ್ನು ಪಡ್ಕೋಬೇಕು. ಒಬ್ಬ ಪತ್ರಕರ್ತ ನಡೆದು ಹೋಗ್ತಾ ಇದ್ದಾನೆ ಅಂದರೆ ಅವನ ಬೆನ್ನೆಯಿಂದ 4 ಜನ ಒಳ್ಳೆ ಪತ್ರಕರ್ತ, ಒಳ್ಳೆ ಬರಹಗಾರ ಅಂತ ಹೇಳಿದರೆ ಬಹುಶಃ ನಮಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಷ್ಟೇ ಸಂಭ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನು ಅನೇಕ ಬಾರಿ ನಮ್ಮ ವಿಶ್ವೇಶ್ವರ ಭಟ್ರು ಹೇಳ್ತಾರೆ. ಅವರ ಬರವಣಿಗೆ ಮೂಲಕನೇ ಇಡೀ ಜಗತ್ತಿನಾದ್ಯಂತ ಅವರು ಗುರುತಿಸ್ಕೊಂಡಿದ್ದಾರೆ. ಯಾತಕ್ಕೆ ಸಾಧ್ಯ ಆಗಿದೆ ಅಂದರೆ ಬರವಣಿಗೆ ಶಕ್ತಿ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅವರು ಆಲೋಚನೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.